ಪರಮ ಪೂಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬರವರ 134ನೇ ಜಯಂತಿ ನಿಮಿತ್ತವಾಗಿ ಇವತ್ತಿನ ದಿವಸ ಗುಲ್ಬರ್ಗಾದಲ್ಲಿ ಎಲ್ಲ ಬಡಾವಣೆಯಲ್ಲಿ ಭಾಳ ಹಬ್ಬದ ವಾತಾವರಣ ನಡೀತಕ್ಕಂಥದ್ದು. ನಮ್ಮ ಇಂದಿರಾನಗರದ ನಿವಾಸಿಯಾಗಿರ್ತಕ್ಕಂಥ ಬಸಣ್ಣ ಹಗುರುಗುಂಡಿಯವರ ಮಗನಾಗಿರ್ತಕ್ಕಂಥ ರಮೇಶ್ ಬಾಲಾಜಿ ಇವತ್ತ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಸಂತೋಷ. ಇವತ್ತು ಅನ್ನ ಸಂತರ್ಪಣೆ ಜೊತೆಗೆ ಇವತ್ತು ಹೋಳಿಗೆ, ಬದನೆಕಾಯಿ ಪಲ್ಯ, ಮೊಸರನ್ನ, ಅನ್ನ ಸಾರು, ಒಳ್ಳೆ ರುಚಿಕರವಾದ ಒಂದು ತಿಂಡಿಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಇವತ್ತು ರಮೇಶ್ ಅವರು ಹಲವಾರು ಮಹಾನಾಯಕರು, ಈಗಾಗಲೇ ಜಮಾದಾರ್ ಅವರು ಹೇಳಿದ ಹಾಗೆ ಹಲವಾರು ಮಹಾನಾಯಕರ ಜಯಂತಿ ನಿಮಿತ್ತವಾಗಿ ಇವತ್ತು ಗಣಗಾಪುರ ಆಗಿರ್ಬೋದು, ಶರಣಬಸವೇಶ್ವರ ಆಗಿರ್ಬೋದು, ಬುದ್ಧನ ಜಯಂತಿ ಆಗಿರ್ಬೋದು, ಹಲವಾರು ಜಯಂತಿಗಳನ್ನು ಇವತ್ತು ಅನ್ನ ಸಂತರ್ಪಣೆ ಮಾಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತೇನು ತಿಮ್ಮಾಪುರಿ ಸರ್ಕಲ್ನಲ್ಲಿ ಒಂದು ಒಳ್ಳೆ ಊಟವನ್ನು ಕೊಡ್ತಕ್ಕಂಥದ್ದು ಅವರ ಕುಟುಂಬದ ವತಿಯಿಂದ ಮಾಡ್ತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥದ್ದು ಮಾತು. ಹೀಗಾಗಿ ಎಲ್ಲ ಮಹಾನಾಯಕರವನ್ನು ಆಶೀರ್ವಾದ ಮೇರೆಗೆ ಇವತ್ತು ಸಣ್ಣ ಹೋಟೆಲ್ ಜೊತೆಗೆ ಇವತ್ತು ಬಾಲಾಜಿ ಫುಡ್ ಅಂದರೆ ಇವತ್ತು ಗುಲ್ಬರ್ಗದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು. ಇವತ್ತು ಪೊಲೀಸ್ ಇಲಾಖೆಯವರು ಹಲವಾರು ಸ್ಟ್ರೈಕ್ ಇರ್ಬೋದು, ಹಲವಾರು ಜನರು ಇವತ್ತು ಆರ್ಡರ್ ಜೊತೆಗೆ ಒಳ್ಳೆ ಕಡಿಮೆ ರೇಟಲ್ಲಿ ಇವತ್ತು ಅನ್ನ ಕೊಡ್ತಕ್ಕಂಥದ್ದು ಇವತ್ತು ಬಾಲಾಜಿ ಅವರು ಮಾಡ್ತಾಯಿದ್ದಾರೆ. ಅವರು ಒಳ್ಳೆ ಫುಡ್ ಹೆಸರು ಮಾಡಿಕೊಂಡು ಇವತ್ತು ಬೆಳೆದು ಇವತ್ತು ಎಲ್ಲರಿಗೆ ಬೆಳೀಲಿ, ಈ ಮಹಾನಾಯಕರ ಆಶೀರ್ವಾದ ಅವರು ಸದಾ ಸಿಗಲಿ ಅಂಥೇಳಿ ನಾವೆಲ್ಲ ಬಯಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಜೊತೆ ಇರತಕ್ಕಂಥ ಜಮಾದಾರ್ ಸಾಹೇಬ್ರು ಇರ್ಬೋದು, ಕಟ್ಟಿಮನಿ ಸಾಹೇಬ್ರು ಇರ್ಬೋದು, ಇವತ್ತು ಹಲವಾರು ನಾಯಕರ ಜೊತೆಯಲ್ಲಿ ಉದ್ಘಾಟನೆ ಮಾಡಿಸಿ ನಮ್ಮಿಂದ ಅನ್ನ ನೀಡುವುದರ ಮುಖಾಂತರ ಅವರು ಇವತ್ತು ಚಾಲನೆ ಕೊಡಿಸಕ್ಕೆ ಇವತ್ತು ನಮ್ಮನ್ನು ಕರೆದಿದ್ದರು. ಅದಕ್ಕಾಗಿ ನಾವು ಬಂದಿರತಕ್ಕಂಥದ್ದು ಜನರು ಉಂಡು ಭಾಳ ಖುಷಿ, ಅವ್ರಿಗೆ ಆಶೀರ್ವಾದ ಕೊಡ್ತಕ್ಕಂಥ ನೋಡ್ತಾ ಇದ್ದೇವೆ. ಹೀಗಾಗಿ ಇದು ಭಾಳ ಸದಾ ಇವತ್ತು ಇಲ್ಲಾಗಿರ್ಬೋದು, ಜಗ ಸರ್ಕಲ್ ಇಡೀ ಭಾಳಷ್ಟು ಸರ್ಕಲ್ಗಳಲ್ಲಿ ಇವತ್ತು ಅನ್ನ ಸಂತರ್ಪಣೆ ನಡೀತದೆ. ಇವತ್ತು ಹಿಂದೆ ನೋಡಿರ್ತಕ್ಕಂಥ ದಿನ ಆಗಿರ್ಬೋದು, ಇವತ್ತಿನ ದಿವಸ ಭಾಳ ಹಬ್ಬದ ವಾತಾವರಣದಲ್ಲಿ ಗುಲ್ಬರ್ಗಾದಲ್ಲಿ ಆಗಿರ್ತಕ್ಕಂಥ ಇಡೀ ಎಲ್ಲಿ ಆಗಲಿಕ್ಕಿಲ್ಲ ಅಂತ ಅನಿಸ್ಕೊಳ್ತದೆ. ಅಂಥ ಒಂದು ಹಬ್ಬದ ಒಂದು ಅಲಂಕಾರವಾಗಿರತಕ್ಕಂಥ ಒಂದು ಬಾಬಾ ಸಾಹೇಬರ ಜಯಂತಿ ಆಗಿದೆ. ಅದಕ್ಕೆ ಎಲ್ಲ ಸದಾ ಇವತ್ತು ಶಾಂತಿ ನೆಮ್ಮದಿಯಿಂದ ಎಲ್ಲ ಸಮಾಜದವರು, ಎಲ್ಲ ಸಮಾಜ ನಾಯಕರು, ಎಲ್ಲ ಸಮಾಜದ ಮುಖಂಡರು ಸೇರಿ ಇವತ್ತು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬರ ಜಯಂತಿ ಎಲ್ಲ ಸಮಾಜದವರು ಸೇರಿ ಇವತ್ತು ಒಳ್ಳೆ ಶಾಂತಿ ವಾತಾವರಣ, ನೆಮ್ಮದಿ ಕೊಡ್ತಕ್ಕಂಥದ್ದು ವಾತಾವರಣ ನಮ್ಮ ಗುಲ್ಬರ್ಗದಲ್ಲಿ ಆಗಿದೆ ಅಂತ ಹೇಳಿ ನಾನು ಮಾತಾಡಿ ಮುಗಿಸ್ತೇನೆ. ದಿಗಂಬರ ಬೆಳವಗಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಗುಲ್ಬರ್ಗ. ಥ್ಯಾಂಕ್ ಯು. ಭಾರತದ ಇತಿಹಾಸದಲ್ಲಿ ಏಪ್ರಿಲ್ 14ನೇ ದಿನ ಇದು ಒಂದು ಈ ದೇಶದ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ದಿನ. ಈ ದೇಶದಲ್ಲಿರುವಂಥ ಬಡವರಿಗೆ, ನಿರ್ಗತಿಕರಿಗೆ, ಶೋಷಿತರಿಗೆ, ಅನ್ಯಾಯಕ್ಕೆ ಒಳಗಾಗಿದಂಥ ಸಮಾಜಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಈ ದಿನ ನಮ್ಮೆಲ್ಲರ ಬದುಕು ಬದಲಾವಣೆಯಾದಂಥ ದಿನ, ಶೋಷಿತರಿಗೆ ನ್ಯಾಯ ಸಿಕ್ಕಂತ ದಿನ, ಈ ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಈ ಒಂದು ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಅಷ್ಟೇ ಅಲ್ಲದೇನೆ ಇಡೀ ವಿಶ್ವದಲ್ಲಿ ವಿಶ್ವಜ್ಞಾನಿ, ವಿಶ್ವ ಶ್ರೇಷ್ಠ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ, ವಿಶ್ವಜ್ಞಾನಿ ದಿನದ ಈ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಕಲಬುರಗಿ ನಗರದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ಇವತ್ತು ಕಲಬುರಗಿ ನಗರದ ರಮೇಶ್ ಬಾಲಾಜಿ ಟಿ ಪೈಟಂತ ಅವರೇನಾದರೂ ತಮ್ಮ ಉದ್ಯೋಗವನ್ನ ಸೃಷ್ಟಿಸಿಕೊಂಡು ಸುಮಾರು ವರ್ಷಗಳಿಂದ ಶರಣರ, ಸಂತರ, ಮಹಾತ್ಮರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಂಡಿರುವಂತಹ ದಿನ. ನಾವೆಲ್ಲರೂ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಸಿಹಿಯನ್ನ ತಿನ್ನುವ ಮೂಲಕ, ಸಿಹಿಯನ್ನ ಹಂಚುವ ಮೂಲಕ ಇವತ್ತು ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ.
ಈ ಸಂದರ್ಭದಲ್ಲಿ ನಮ್ಮ ಜೊತೆಯ ನಮ್ಮ ಎಲ್ಲಾ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂತಹ ಭೀಮ್ಶಾ ಖನ್ನಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಡಾಕ್ಟರ್ ಕಟ್ಟಿಮನಿ ಸರ್ ಅವರು ಕೂಡ ಈ ಒಂದು ನಮ್ಮ ಜೊತೆಯಲ್ಲಿದ್ದಾರೆ. ದಿಗಂಬರ್ ಬೆಳಂಗಿ ಅವರು ಕೂಡ, ನಮ್ಮೆಲ್ಲ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ. ನಾವೆಲ್ಲರೂ ಇವತ್ತು ಅನೇಕ ನಮ್ಮ ನಾಯಕರು, ದೇವೇಂದ್ರ ಅಣಕಲ್ ಪೊಲೀಸ್ ಸಮಾಜದ ಕಾರ್ಯದರ್ಶಿಗಳು ಚಿತ್ತಾಪುರ್, ಹೀಗೆ ಅನೇಕ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಈ ದೇಶದಲ್ಲಿ ಏನಾದರೂ ನ್ಯಾಯ ಸಿಕ್ಕಿದೆ, ಈ ದೇಶದ ನಿರ್ಗತಿಕರಿಗೆ ಏನಾದರೂ ಆಸರೆ ಆಗಿದೆ, ಈ ದೇಶದಲ್ಲಿರುವಂತಹ ಬಡವರಿಗೆ ಇವತ್ತು ನಮ್ಮ ಹಕ್ಕಿನಿಂದ ಬದುಕುವಂತ ಅವಕಾಶ ಸಿಕ್ಕಿದೆ, ನಾವೆಲ್ಲ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂತ ಸಂವಿಧಾನದ ಮೂಲಕ ನಾವು ಇವತ್ತು ಈ ಒಂದು ದೇಶದಲ್ಲಿ ಬದುಕ್ತಾ ಇದ್ದೇವೆ. ನಮ್ಮ ಭಾಗ್ಯದ ದೇವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.